ನಿಮಗೇನಾದರೂ ರಾತ್ರಿ ಮಲಗಿದಾಗ ಕಾಲು ಸೆಳೆತ ಬರೋದಾಗಿರಲಿ, ಕಾಲಲ್ಲಿ ಜೋಮಾಗಿರಲಿ ಅಥವಾ ಕಾಲು ನೋವಿಂದ ರಾತ್ರಿ ಇಡೀ ಮಲಗದೇ ಇರೋದಾಗಿರಲಿ, ಇವೆಲ್ಲವೂ ಆಗ್ತಿದ್ರೆ ನಿಮಗಿರೋ ನೋವು ಬ್ಯಾಕ್ ಪೇನಾ ಅಥವಾ ಸಯಾಟಿಕಾನಾ ಅಥವಾ ಸ್ಲಿಪ್ ಡಿಸ್ಕಿಂದ ಬರ್ತಾ ಇದೆನಾ ಅಥವಾ ಡಿಸ್ಕ್ ಬಲ್ಜಿಂದ ಬರ್ತಾ ಇದೆನಾ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಯಾಟಿಕಾ ನೋವಿನ ಬಗ್ಗೆ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸಯಾಟಿಕಾ ಅಂದರೆ ಏನು? ಈ ಸಯಾಟಿಕಾ ನೋವು ಶುರುವಾಗೋದಾದರೂ ಹೇಗೆ? ಮತ್ತು ಈ ಸಯಾಟಿಕಾನ ಯಾವ ರೀತಿ ಗುಣಪಡಿಸ್ಕೊಳ್ಬೋದು ಅಂತ ನೋಡೋದಾಯಿತು ಅಂತ ಹೇಳಿದರೆ, ಈ ಸಯಾಟಿಕಾ ಅಂತ ಹೇಳಿದರೆ ನಮ್ಮ ಸಯಾಟಿಕ್ ನರ್ವ್ ಅಂತ ಏನಿರುತ್ತೆ, ಆ ಸಯಾಟಿಕ್ ನರದ ಮೇಲೆ ಒತ್ತಡ ಬೀಳೋದ್ರಿಂದ ಆ ಸಯಾಟಿಕ್ ನರ್ವ್ ಕಂಪ್ರೆಸ್ ಆಗುತ್ತೆ. ಆಗ ಆ ನರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದಿಲ್ಲ. ಇದರಿಂದ ನೋವು ಯಾವ್ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಾಯಿತು ಅಂದರೆ, ಸ್ಟಾರ್ಟಿಂಗ್ ಮೊದಲನೇದಾಗಿ ಬೇಸಿಕ್ ಆಗಿ ಲೋಯರ್ ಬ್ಯಾಕ್ ಪೊಸಿಷನಲ್ಲಿ ಕಾಣಿಸ್ಕೊಳ್ಬೋದು. ಅದಾದ ನಂತರ ಹಿಪ್ನ ಭಾಗದಲ್ಲಿ ಈ ನೋವು ಕಾಣಿಸ್ಕೊಳ್ಬೋದು. ಅದಾದ ನಂತರ ತೊಡೆಯ ಹಿಂಭಾಗದಲ್ಲಿ ಈ ನೋವು ಕಾಣಿಸ್ಕೊಳ್ಬೋದು. ಅದಾದ ನಂತರ ಮೀನುಖಂಡದ ಭಾಗದಲ್ಲಿ ಈ ನೋವು ಕಾಣಿಸ್ಕೊಳ್ಬೋದು. ಹಾಗೂ ಪಾದಗಳು ಉರಿ ಬರೋದಾಗಿರಲಿ, ಪಾದಗಳು ಜೋಮುಗಟ್ಟೋದಾಗಿರಲಿ ಅಥವಾ ಪಾದದಲ್ಲಿ ನೋವು ಬರೋದಾಗಿರಲಿ, ಇವೆಲ್ಲವೂ ಕೂಡ ಸಯಾಟಿಕಾ ನೋವು ನಿಮಗೆ ತುಂಬ ಆಗಿದೆ ಅಂದಾಗ ಮಾತ್ರ ಈ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಹಾಗಾದರೆ ಈ ಸಯಾಟಿಕಾ ನೋವು ಇರುವವರು ಏನು ಮಾಡಬೇಕು ಮತ್ತು ಈ ಸಯಾಟಿಕಾ ನೋವು ಇರುವವರು ಏನನ್ನು ಮಾಡಬಾರ್ದು, ಏನನ್ನು ಅವಾಯ್ಡ್ ಮಾಡಬೇಕು, ಏನನ್ನು ಮಾಡಬೇಕು ಅಂತ ನೋಡೋದಾಯಿತು ಅಂದರೆ, ಈ ವಿಡಿಯೋನ ದಯವಿಟ್ಟು ನೀವು ಯಾರು ಕೂಡ ಸ್ಕಿಪ್ ಮಾಡ್ದೇ ಸಂಪೂರ್ಣ ಮಾಹಿತಿಗಾಗಿ ಪೂರ್ತಿ ವಿಡಿಯೋನ ನೋಡಿ ಇದರ ಉಪಯುಕ್ತತೆಯನ್ನು ನೀವು ಪಡೆದುಕೊಳ್ಬೋದಾಗಿದೆ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡ್ದೇ ಪೂರ್ಣ ವಿಡಿಯೋನ ನೋಡಿ. ಇವಾಗ ಸಯಾಟಿಕಾ ನೋವಿರುವವರು ಏನನ್ನ ಮಾಡಬಾರ್ದು ಅಂತ ಮೊದಲನೇದಾಗಿ ನೋಡೋದಾಯಿತು ಅಂತ ಹೇಳಿದರೆ, ಮೊದಲನೇದಾಗಿ ತುಂಬ ಹೊತ್ತು ಕುಳಿತುಕೊಳ್ಳೋದನ್ನು ನಿಲ್ಲಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳೋದಾಯಿತು ಅಂದರೆ, ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು, ಆಮೇಲೆ ರಿಸೆಪ್ಷನಿಸ್ಟ್ ಕೆಲಸಗಳಾಗಿರ್ಬೋದು, ಆಮೇಲೆ ಕುಳಿತುಕೊಂಡು ಈ ರೀತಿಯಾಗಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಅಕೌಂಟೆಂಟ್ಗಳಾಗಿರ್ಬೋದು, ಇವರೆಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಕುಳಿತುಕೊಂಡೇ ಕೆಲಸ ಮಾಡ್ತಾರೆ. ಬ್ಯಾಂಕಲ್ಲಿ ಕೆಲಸ ಮಾಡೋರು ನೀವು ನೋಡಿರ್ಬೋದು, ಅಕೌಂಟಲ್ಲಿ ಅವ್ರು ಯಾವಾಗಲೂ ಕೂಡ ಕುತ್ಕೊಂಡೇ ಕೆಲಸ ಮಾಡೋದು, ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಇವನ್ನ ಮೊದಲನೇದಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾರೆಲ್ಲ ಕುಳಿತುಕೊಂಡು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಕೂಡ ಎವರಿ 30 to 45 ಮಿನಿಟ್ಸ್ ಅಂದರೆ 30ರಿಂದ 45 ನಿಮಿಷಗಳಾದ ನಂತರ ಅವರು ಎದ್ದು 2 ರಿಂದ 3 ನಿಮಿಷ ವಾಕ್ ಮಾಡಬೇಕಾಗುತ್ತೆ. ವಾಕ್ ಮಾಡಿ ತದನಂತರ ಅವರ ಕೆಲಸವನ್ನು ಕುಳಿತುಕೊಂಡು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಎಲ್ಲಿಯ ತನಕ ಅಂತ ಹೇಳಿದರೆ, ಈ ಸಯಾಟಿಕಾ ನೋವು ಕಡಿಮೆ ಆಗೋ ತನಕ. ಆಮೇಲೆ ಯಾರೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಬಸ್ ಕಂಡಕ್ಟರ್ಸ್ ಆಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡುವ ರೈತರಾಗಿರ್ಬೋದು, ಆಮೇಲೆ ಟೀಚರ್ಸ್ಗಳಾಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ 30ರಿಂದ 45 ನಿಮಿಷಗಳವರೆಗೆ ನಿಂತಿದ್ದೇ ಆದಲ್ಲಿ ಅವರು ಕೂಡ ಒಂದು 2 ರಿಂದ 3 ನಿಮಿಷ ಕುಳಿತುಕೊಂಡು ರೆಸ್ಟ್ ಮಾಡಬೇಕಾಗುತ್ತೆ. ನಮ್ಮ ಹಿಪ್ನ ಭಾಗದಲ್ಲಿ ಪೈರಿಫಾರ್ಮಿಸ್ ಅಂತ ಒಂದು ಮಾಂಸಖಂಡ ಇರುತ್ತೆ. ಅದು ಸ್ಟಿಫ್ ಆದರೆ ಈ ಸಯಾಟಿಕಾ ನರ್ವ್ ಅನ್ನೋದು ಕಂಪ್ರೆಸ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ 2 ರಿಂದ 3 ನಿಮಿಷ ಕುಳಿತುಕೊಂಡು ತದನಂತರ ತಾವು ಎದ್ದು ನಿಂತ್ಕೊಂಡು ಕೆಲಸದಲ್ಲಿ ಪ್ರವೃತ್ತರಾಗೋದು ತುಂಬ ಒಳ್ಳೆಯದು. ಒಂದು ವೇಳೆ ಅವರೇನಾದರೂ 5 ರಿಂದ 10 ನಿಮಿಷ ಕುಳಿತುಕೊಂಡು ರೆಸ್ಟ್ ಮಾಡಿ ಮತ್ತೆ ಅವರ ಕೆಲಸದಲ್ಲಿ ತೊಡಗಿಕೊಂಡ್ರೆ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಮಿನಿಮಮ್ ಆಗಿ 2 ರಿಂದ 3 ನಿಮಿಷ ಅಂತೂ ಅವರು ಕುಳಿತುಕೊಂಡು ರೆಸ್ಟ್ ಮಾಡಬೇಕಾಗುತ್ತೆ. 5 ರಿಂದ 10 ನಿಮಿಷ ಅವ್ರು ರೆಸ್ಟ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಸಯಾಟಿಕಾ ನೋವು ಕಡಿಮೆ ಆಗೋದ್ರಲ್ಲಿ ಅದನ್ನು ಕೂಡ ಒಂದು ಕಾರ್ಯವಾಗಿ ಕೆಲಸವಾಗುತ್ತೆ. ಓಕೆನಾ? ಆಮೇಲೆ ಈ ಸಯಾಟಿಕಾ ನೋವಿರುವವರು ಮೇಜರ್ ಆಗಿ ಮಾಡುವ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ, ನನಗೆ ಡಾಕ್ಟರ್ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿ ದಿನ ಪೂರ್ತಿ ಮಲಗೋದು.
ಓಕೆನಾ. ಯಾರೆಲ್ಲ ಸಯಾಟಿಕ ನೋವಿಂದ ಬಳಲ್ತಾ ಇದ್ದಾರೆ ಅವರು ದಿನಪೂರ್ತಿ ಮಲಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ರಕ್ತ ಸಂಚಾರ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಆಗ ನರದಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿರುತ್ತೆ. ಆ ಒಂದು ರೀಸನ್ ಇಂದನೂ ಕೂಡ ಸಯಾಟಿಕಾ ಪೇನ್ ಕಂಪ್ರೆಸ್ ಆಗಿರುತ್ತಲ್ಲ ಅದರಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಇದ್ರೂ ಕೂಡ ಆ ನೋವು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಈ ಸಯಾಟಿಕಾ ಪೇನ್ ಅನ್ನೋದು ಹಿಪ್ನ ಭಾಗದಲ್ಲಿ ಮತ್ತೆ ತೊಡೆಯ ಹಿಂಭಾಗದಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ ಹಾಗೇನೆ ನೀವು ಟ್ರೀಟ್ಮೆಂಟನ್ನು ತಗೊಳ್ಳೋದು ಬಹಳ ಅತ್ಯಗತ್ಯ. ಇದನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಈ ಸಯಾಟಿಕಾ ನೋವಿರುವವರು ಏನಾದರೂ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಅವರಿಗೆ ಯಾವ ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ಬಲಭಾಗದಲ್ಲಾಗಿದ್ದರೆ ಬಲಗಡೆ ಕಾಲು, ಎಡಭಾಗದಲ್ಲಾಗಿದ್ದರೆ ಎಡಗಡೆ ಕಾಲು, ತನ್ನ ಕಾಲಿನ ಅಧೀನವನ್ನು ಕಳೆದುಕೊಳ್ತಾ ಬರುತ್ತೆ. ಅಧೀನ ಮೀನ್ಸ್ ಫಾರ್ ಎಕ್ಸಾಂಪಲ್ ನಡಿಬೇಕಾದ್ರೆ ಕಾಲು ಎತ್ತಿಡೋಕ್ಕಾಗಲ್ಲ, ತುಂಬ ಹೊತ್ತು ನಡಿಬೇಕಾದ್ರೆ ಆ ಕಾಲು ನೋವು ಬರೋದು, ಈ ರೀತಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಮುಂದೊಂದು ದಿನ ಆಪರೇಷನ್ ಮಾಡಿಸ್ಬೇಕಾದಂತಹ ಪರಿಸ್ಥಿತಿ ಉಂಟು ಮಾಡುತ್ತೆ. ಹಾಗಾಗಿ ಸಯಾಟಿಕಾ ನೋವು ಇರುವವರು ಕೂಡ ದಿನಪೂರ್ತಿ ರೆಸ್ಟ್ ಮಾಡಬಾರ್ದು. ಇವರಿಗೆ ಬೆಡ್ ರೆಸ್ಟ್ ಅನ್ನೋದು ನೀಡಿರೋದಿಲ್ಲ. ಒಂದು ಹಾಫ್ ಆನ್ ಅವರ್ ಮಲ್ಕೊಂಡ್ರೆ ಅಷ್ಟೇ ಒಂದು 10 to 15 minutes ವಾಕ್ ಮಾಡಬೇಕಾಗುತ್ತೆ. ಇದು ರೆಸ್ಟ್ ಅಂತ ಹೇಳೋದು. ಹಾಗಾಗಿ ಸಯಾಟಿಕಾ ನೋವಿನಿಂದ ಬಳಲುತ್ತಿರೋರಿಗೆ ಬೆಡ್ ರೆಸ್ಟ್ ಅನ್ನೋದು ನೀಡಿರೋದಿಲ್ಲ. ಓಕೆನಾ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆದ ನಂತರ ಡಿಸ್ಕ್ ಬಲ್ಜ್ ಆಗೋದ್ರಿಂದನೂ ಕೂಡ ಹಿಪ್ನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕಾಲುಗಳಲ್ಲಿ ಸೆಳೆತ ಮತ್ತು ಕಾಲುಗಳಲ್ಲಿ ನೋವು ಮತ್ತು ಕಾಲುಗಳಲ್ಲಿ ಜೋಮ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ತಾವು ಮೊದಲು ನಮಗೆ ಇರುವುದು ಸಯಾಟಿಕನ ಅಥವಾ ಬ್ಯಾಕ್ ಪೇನಾ ಅಥವಾ ಸ್ಲಿಪ್ ಡಿಸ್ಕಾ ಅಥವಾ ಡಿಸ್ಕ್ ಬಲ್ಜಾ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ನೋಡೋದಾದರೆ ಇನ್ನೊಂದು ತಪ್ಪು ಏನಪ್ಪ ಮಾಡ್ತಾರೆ ಅಂತ ಹೇಳಿದರೆ ರಾತ್ರಿ ಮಲಗುವ ರೀತಿಯಾಗಿರಲಿ, ಆಮೇಲೆ ಮೊಬೈಲನ್ನು ಯೂಸ್ ಮಾಡುವಾಗ ತಮ್ಮ ಬಾಡಿ ಪೋಶ್ಚರ್ ಯಾವ ರೀತಿ ಇರುತ್ತೆ. ಮಲ್ಕೊಂಡು ಕೆಲವೊಬ್ಬರಿಗೆ ಮೊಬೈಲ್ ನೋಡುವಂತಹ ಹುಚ್ಚಿರುತ್ತೆ. ಅವರು ಕೂಡ ಮಲಗಿದಾಗ ತಮ್ಮ ಈ ಸ್ಪೈನಲ್ ಕಾರ್ಡ್ ಏನಿದೆ ಇದನ್ನು ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾರೆಲ್ಲ ಮೊಬೈಲನ್ನು ನೋಡ್ತಾ ಇರ್ತಾರೆ, ರೀಲ್ಸ್ ನೋಡೋದಾಗಿರಲಿ, ಯೂಟ್ಯೂಬ್ ವಿಡಿಯೋಸ್ ನೋಡೋದಾಗಿರಲಿ, ಇವರೆಲ್ಲರೂ ಕೂಡ ತಮ್ಮ ಸ್ಪೈನಲ್ ಕಾರ್ಡ್ನ ಪೊಸಿಷನ್ನ ಮೇಲೆ ಗಮನವನ್ನು ಹರಿಸಿರೋದ್ರಿಲ್ಲ. ಒಂದಕ್ಕೊಂದು ವರ್ಟಬ್ರಾ ಅಂತ ಏನಿರ್ತವೆ, ಈ ವರ್ಟಬ್ರಾಗಳು ಒಂದಕ್ಕೊಂದು ಕಂಪ್ರೆಸ್ ಆಗಿನೂ ಕೂಡ ಸಯಾಟಿಕ್ ನರ್ವ್ನ ಮೇಲೆ ಒತ್ತಡ ಹಾಕುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಯಾರೆಲ್ಲ ಇವತ್ತು ಹೇಳ್ತಾ ಇದ್ದೀನಿ, ಯಾರೆಲ್ಲ ಮೊಬೈಲ್ ಯೂಸ್ ಮಾಡುವಾಗ ತಮ್ಮ ಬಾಡಿ ಪೋಶ್ಚರ್ ಕಡೆ ಗಮನ ಹರಿಸಿರಲ್ವೋ ದಯವಿಟ್ಟು ತಮ್ಮ ಬಾಡಿ ಪೋಶ್ಚರ್, ಫಾರ್ ಎಕ್ಸಾಂಪಲ್ ಮಲಗಿದ್ದಾಗ ಫಸ್ಟ್ ಆಫ್ ಆಲ್ ಮೊಬೈಲ್ ನೋಡೋದನ್ನೇ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ತಪ್ಪೇನು ಮಾಡ್ತಾರೆ ಅಂತ ಹೇಳಿದರೆ, ಇವತ್ತಿನ ಯೂತ್ಸ್ ಜಿಮ್ಗೆ ಹೋಗೋದು, ಅಲ್ಲಿ ಹೆವಿ ವೆಯ್ಟನ್ನು ಲಿಫ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಡೆಡ್ ಲಿಫ್ಟ್ ಅಂತಹ ವೆಯ್ಟ್ಗಳನ್ನು ನಾವು ಲಿಫ್ಟ್ ಮಾಡಬೇಕಾದ್ರೆ ನಮ್ಮ ಬಾಡಿ ಪೋಶ್ಚರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ರಾಂಗ್ ಪೊಸಿಷನಲ್ಲಿ ವೆಯ್ಟ್ ಲಿಫ್ಟ್ ಮಾಡಿದಾಗ ನಮ್ಮ ಸ್ಪೈನಲ್ ಕಾರ್ಡ್ನ ಮೇಲೆ ಒತ್ತಡ ಬೀಳೋದಲ್ಲದೆ ನಮ್ಮ ಸ್ಪೈನಲ್ ಕಾರ್ಡ್ ಕೂಡ ತೊಂದರೆಗೆ ಒಳಗಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅತಿ ಭಾರವನ್ನು ಎತ್ತೋಕೆ ಹೋಗ್ಬೇಡಿ. ಒಂದು ವೇಳೆ ಎತ್ತೋದಾಯಿತು ಅಂದರೂ ಕೂಡ ನಿಮಗೆ ಪರ್ಸನಲ್ ಟ್ರೈನರ್ನ ಇಟ್ಕೊಂಡು ನೀವು ವೆಯ್ಟನ್ನು ಎತ್ತೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಇವತ್ತು ಹೊಲ ಮತ್ತು ಗದ್ದೆಗಳಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಯಾರೆಲ್ಲ ಕೂಲಿ ಕೆಲಸ ಮಾಡ್ತಿರ್ತಾರೆ, ಯಾರೆಲ್ಲ ಹಮಾಲಿ ಕೆಲಸ ಮಾಡ್ತಿರ್ತಾರೆ, ಅವರು ಕೂಡ ಭಾರ ಎತ್ತಬೇಕಾದ್ರೆ ತಮ್ಮ ಬಾಡಿ ಪೋಶ್ಚರ್ ಹೇಗಿದೆ ಅಂತ ನೋಡಿಕೊಂಡು ಭಾರ ಎತ್ತೋದು ತುಂಬ ಒಳ್ಳೆಯದಾಗಿರುತ್ತೆ. ಇಲ್ಲಿಯ ತನಕ ಹೇಳಿದ ಈ ತಪ್ಪುಗಳನ್ನು ಸಯಾಟಿಕಾ ನೋವಿರುವವರು ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಹಾಗಾದರೆ ಈ ಸಯಾಟಿಕಾ ನೋವು ಇರುವವರು ಏನು ಮಾಡಬೇಕು ಅಂತ ಕೇಳೋದಾಯಿತು ಅಂದರೆ, ಮೊದಲನೆಯದಾಗಿ ನಮಗೆ ಇರುವುದು ಸಯಾಟಿಕಾ ನೋವಾ ಅಥವಾ ಅಲ್ಲವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಈ ಸಯಾಟಿಕಾ ನೋವು ಇದೆನಾ ಇಲ್ವಾ ಅಂತ ನಾವು ಹೇಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ, ಮೊದಲನೇದಾಗಿ ನೀವು ಬೇಸಿಕ್ ಆಗಿ ಸಯಾಟಿಕಾ ಇದೆನೋ ಇಲ್ವೋ ಅಂತ ಮನೆಯಲ್ಲೇ ಚೆಕ್ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳಿದರೆ, ನೀವು ನೇರವಾಗಿ ನೆಲದ ಮೇಲೆ ಹೊಟ್ಟೆಯನ್ನು ಮೇಲ್ಭಾಗದಲ್ಲಿ ಮಾಡಿ ಮಲ್ಕೋಬೇಕು.
ಆಗ ತನ್ನ ಎಡಗಾಲು ಅಥವಾ ಬಲಗಾಲು ನಿಮಗೆ ಯಾವ ಕಡೆ ನೋವಿರುತ್ತೆ ಆ ಕಲ್ಲನ್ನು ನೇರವಾಗಿ ಎತ್ತೋಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಅದು ಎಷ್ಟು ಡಿಗ್ರಿ ಮೇಲ್ಗಡೆ ಎದ್ದೇಳುತ್ತೆ ಅಂತ ನೋಡಿ. ಆಗ ಮೀನುಖಂಡದ ಭಾಗದಲ್ಲಿ ಅಥವಾ ಮಂಡಿ ಇರುತ್ತಲ್ಲ ಅದರ ಹಿಂಭಾಗದಲ್ಲಿ ಅಥವಾ ತೊಡೆಯ ಹಿಂಭಾಗದಲ್ಲಿ ಬಿಗಿಯಾಗುವುದು ಅಥವಾ ಸೆಳೆತದ ರೂಪದಲ್ಲಾಗಿರ್ಬೋದು ಅಥವಾ ಕರೆಂಟ್ ಶಾಕ್ ಹೊಡೆದಂಗಾಗಿರ್ಬೋದು ಅಥವಾ ಸೆಳೆತ ಆಗಿರ್ಬೋದು, ಇವು ಯಾವುದೇ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇದ್ದವು ಅಂತ ಹೇಳಿದರೆ ನಿಮಗೆ ಸಯಾಟಿಕ ಇರುವ ಚಾನ್ಸ್ ತುಂಬ ಇರುತ್ತೆ ಅಂತಲೇ ಅರ್ಥ. ಆಗ ನೀವೇನು ಮಾಡಬೇಕು ಅಂತ ಹೇಳಿದರೆ ತನ್ನ ಹತ್ತಿರದ ಡಾಕ್ಟರ್ನ ಬಳಿ ಹೋಗಿ ಸಜೆಸ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಸಯಾಟಿಕ ಪೇಯ್ನ್ ಇದ್ದಿದ್ದೇ ಕನ್ಫರ್ಮ್ ಆದಲ್ಲಿ ನೀವು ಅದಕ್ಕೆ ಅಗತ್ಯವಾದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು. ಎರಡನೆಯ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನಾವು ನಿಯಮಿತವಾಗಿ ಬೆಳಗ್ಗೆ ಮತ್ತು ಸಂಜೆ ವಾಕ್ ಮಾಡಬೇಕಾಗುತ್ತೆ ಹಾಗೂ ನಿಯಮಿತವಾಗಿ ವ್ಯಾಯಾಮಗಳನ್ನು ಮಾಡಬೇಕಾಗುತ್ತೆ. ಯಾರು ಅಂತ ಹೇಳಿದರೆ ಈ ಸಯಾಟಿಕ ನೋವು ಯಾರಿಗೆಲ್ಲ ಕಾಡ್ತಾ ಇದೆ ಅವರೆಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಎಕ್ಸಸೈಸ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಎಕ್ಸಸೈಸ್ ಮಾಡೋದು ಅಂತ ಹೇಳಿದರೆ ಜಿಮ್ಗೆ ಹೋಗಿ ವೆಯ್ಟ್ ಎತ್ತೋದಲ್ಲ. ಎಕ್ಸಸೈಸಲ್ಲಿ ಎರಡು ರೀತಿ ಬರ್ತವೆ. ಒಂದು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಬರುತ್ತೆ, ಇನ್ನೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಬರುತ್ತೆ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಬಂದ್ಬಿಟ್ಟು ನಮ್ಮ ಮಾಂಸಖಂಡಗಳು ಶಕ್ತಿಶಾಲಿಯಾಗೋದಕ್ಕೆ ಅದು ಉಪಯೋಗ ಆಗುತ್ತೆ. ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಯಾವ ಮಾಂಸಖಂಡ ಬಿಗಿಯಾಗಿರುತ್ತೋ ಆ ಮಾಂಸಖಂಡ ಫ್ರೀ ಆಗಬೇಕಾಗಿರುತ್ತೆ. ಈ ಪೈರಿಫಾರ್ಮಿಸ್ ಅನ್ನೋ ಒಂದು ಮಾಂಸಖಂಡ ಬಿಗಿಯಾಗಿ ನಿಮಗೇನಾದರೂ ಒಂದು ವೇಳೆ ಸಯಾಟಿಕ ಬಂದಿದ್ದರೆ, ಆಮೇಲೆ ನಿಮ್ಮ ಸ್ಪೈನಲ್ ಕಾರ್ಡ್ ಕಂಪ್ರೆಸ್ ಆಗಿ ನಿಮಗೆ ಸಯಾಟಿಕ ಬಂದಿದ್ದರೆ ಅಥವಾ ಡಿಸ್ಕ್ ಬಲ್ಜ್ ಆಗಿ ನಿಮಗೆ ಸಯಾಟಿಕ ಬಂದಿದ್ದರೆ ನೀವು ಮಾಡಬೇಕಾಗಿರೋ ಎಕ್ಸಸೈಸ್ ಯಾವುದು ಅಂತ ಹೇಳಿದರೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕಾಗಿರುತ್ತೆ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂದರೆ ಭಾರ ಎತ್ತುವಂತಹ ಎಕ್ಸಸೈಸ್ಗಳನ್ನು ನಿಯಮಿತವಾಗಿ ಈ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ಮಾಡಲೇಬೇಕಾಗುತ್ತೆ. ಆಮೇಲೆ ವ್ಯಾಯಾಮ ಅಂದರೆ ಎಕ್ಸಸೈಸ್ ಅಂದರೆ 45 ಮಿನಿಟ್ಸಿಂದ 1 ಅವರ್ಗೆ ಈ ಎಕ್ಸಸೈಸನ್ನು ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರೆಲ್ಲ 1 ಅವರ್ ಮೇಲೆ ವ್ಯಾಯಾಮ ಮಾಡ್ತಾ ಇದ್ದೀರಿ ಅವರು 45ಇಂದ 60 ಮಿನಿಟ್ಸ್ಗೆ ತಮ್ಮ ಎಕ್ಸಸೈಸ್ ಟೈಮಿಂಗ್ಸನ್ನು ಇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಒಂದು ಅಧ್ಯಯನದ ಪ್ರಕಾರ ನಮಗೆ ತಿಳಿದು ಬರುತ್ತೆ. ಇನ್ನೊಂದು ಕೆಲಸ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಸಯಾಟಿಕ ನೋವು ಬಂದರೆ ಮೊದಲನೇದಾಗಿ ಎಲ್ಲರೂ ಮಾಡುವ ತಪ್ಪೇನಪ್ಪ ಅಂತ ಹೇಳಿದರೆ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದು. ಈ ಪೇಯ್ನ್ ಕಿಲ್ಲರ್ ಮಾತ್ರೆಗಳು ತಮ್ಮ ಶಕ್ತಿ ಇರುವ ತನಕ ಆ ನೋವನ್ನು ಆಯಾ ಭಾಗದಲ್ಲಿ ನೋವನ್ನು ಕಡಿಮೆ ಮಾಡ್ತವೆ. ಅದಾದಮೇಲೆ ಮತ್ತು ಕೂಡ ಆ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಇದು ಸರ್ವೇ ಸಾಮಾನ್ಯ ಹಾಗೂ ಎಲ್ಲರಿಗೂ ಗೊತ್ತಿರುವ ಸತ್ಯದ ವಿಚಾರ. ಆದರೂ ಕೂಡ ಪೇಯ್ನ್ ಬಂದ ತಕ್ಷಣ ನಮ್ಮ ಜನಗಳು ಮಾಡುವ ತಪ್ಪೇನಪ್ಪ ಅಂತ ಹೇಳಿದರೆ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳೋದು. ಈ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಹೊರತುಪಡಿಸಿ ನಾವು ನಮ್ಮ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಬೋದಾಗಿದೆ. ನಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಯಾರೆಲ್ಲ ಸಯಾಟಿಕ ನೋವಿಂದ ಬಳಲ್ತಾ ಇದ್ದಾರೆ ಅವರು ಮೊದಲನೇದಾಗಿ ಮಾಡುವ ಕೆಲಸ ಏನಪ್ಪ ಅಂತ ಹೇಳಿದರೆ ತಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಯಾವೆಲ್ಲ ಆಹಾರದಲ್ಲಿ ವಿಟಮಿನ್ B12 ಇರುತ್ತೆ ಆ ಆಹಾರವನ್ನು ಯಥೇಚ್ಛವಾಗಿ ಸೇವಿಸಬೇಕಾಗುತ್ತೆ. ಹಾಗೂ ಗ್ರೀನ್ ವೆಜ್ಜೀಸ್ ಅಂದರೆ ಹಸಿ ತರಕಾರಿಗಳನ್ನು ತುಂಬ ತಿನ್ನಬೇಕಾಗುತ್ತೆ. ಹಾಗೂ ಸೊಪ್ಪುಗಳು, ಈ ಎಲ್ಲ ಥರ ಸೊಪ್ಪುಗಳನ್ನು ಕೂಡ ನೀವು ತಮ್ಮ ಆಹಾರದ ಪದ್ಧತಿಯಲ್ಲಿ ಬಳಸ್ಕೊಳ್ಳೋದು ತುಂಬ ಉತ್ತಮ ಆಗಿರುತ್ತೆ. ಸಾಧ್ಯವಾದಷ್ಟು ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಈ ಆಹಾರ ಕ್ರಮವನ್ನು ನೀವು ಅನುಸರಿಸುತ್ತಾ ಹೋದರೆ ನಿಮಗೆ ಸಯಾಟಿಕ ನೋವು ಕಡಿಮೆ ಮಾಡೋದರಲ್ಲಿ ತುಂಬ ಉಪಯುಕ್ತವಾಗಿ ಈ ಆಹಾರ ಪದ್ಧತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಡಿ ಆದಮೇಲೆ ಈ ಸಯಾಟಿಕ ನೋವನ್ನು ವಿತೌಟ್ ಆಪ್ರೇಷನ್ ನಾವು ಗುಣಪಡಿಸ್ಬೋದಾ? ಹಾಗಾದರೆ ಇಂಗ್ಲೀಷ್ ಮೆಡಿಸನ್ ಇಲ್ಲದೇ ಈ ಸಯಾಟಿಕ ನೋವು ಕಡಿಮೆನೇ ಆಗಲ್ವಾ ಅಂತ ಎಲ್ಲ ತಿಳ್ಕೊಳ್ಳೋದಾಯಿತು ಅಂತ ಅಂದರೆ 100% ಈ ಸಯಾಟಿಕ ನೋವನ್ನು ವಿತೌಟ್ ಆಪ್ರೇಷನ್ ನಾವು ಗುಣಪಡಿಸ್ಬೋದು. ಯಾವಾಗ ಅಂತ ಹೇಳಿದರೆ ಇದನ್ನು ನಾವು ಸಿವಿಯರ್ ಆಗೋ ತನಕ ಬಿಡದೇನೆ ನಾವು ಪ್ರಿಕಾಷನ್ಸ್ ಅಂದರೆ ಮುಂಜಾಗ್ರತೆಯನ್ನು ತೆಗೆದುಕೊಂಡಲ್ಲೇ ಆದಲ್ಲಿ ಈ ಸಯಾಟಿಕ ನೋವನ್ನು ನಾವು ಆಲ್ಟರ್ನೇಟಿವ್ ಥೆರಪಿಸ್ಟ್ಗಳಾದಂತಹ
ಕಪ್ಪಿಂಗ್ ಥೆರಪಿಯ ಸಹಾಯದಿಂದ ಆಗಿರ್ಬೋದು, ಮತ್ತು ಅಕ್ಯುಪಂಕ್ಚರ್ ಥೆರಪಿಯ ಸಹಾಯದಿಂದ ಆಗಿರ್ಬೋದು, ಮತ್ತು ಕೈರೋಪ್ರಾಕ್ಟಿಕ್ನ ಸಹಾಯದಿಂದ ಆಗಿರ್ಬೋದು, ಮತ್ತು ಎಕ್ಸಸೈಸ್ ಥೆರಪಿಯ ಸಹಾಯದಿಂದ ಆಗಿರ್ಬೋದು. ಇವೆಲ್ಲವುಗಳು ಕೂಡ ಔಷಧವಿಲ್ಲದೇನೆ ಈ ಸಯಾಟಿಕ ನೋವನ್ನು ಕಡಿಮೆ ಮಾಡುವುದರಲ್ಲಿ ಎತ್ತಿದ ಕೈ ಅಂತಲೇ ನಾವು ಹೇಳ್ಬೋದು. ಮತ್ತು ಸಯಾಟಿಕ ನೋವಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅವರು ಕೂಡ ಹಾಟ್ ಬ್ಯಾಗನ್ನು ಯೂಸ್ ಮಾಡ್ಬೋದು ಮತ್ತು ಕೋಲ್ಡ್ ಪ್ಯಾಕನ್ನು ಯೂಸ್ ಮಾಡ್ಬೋದು. ಒಂದು ವೇಳೆ ಯಾರೆಲ್ಲ ಸಯಾಟಿಕ ನೋವಿಂದ, ಫಾರ್ ಎಕ್ಸಾಂಪಲ್ ನಿಮಗೆ ಸಯಾಟಿಕ ನೋವು ಬಂದು 1 ರಿಂದ 8 ವಾರಗಳ ಒಳಗೆ ಆಗಿದ್ದರೆ ನೀವು ಐಸ್ ಪ್ಯಾಕನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಏನಂತ ಹೇಳಿದರೆ, ಇತ್ತೀಚೆಗೆ ಬಂದಿರೋ ನೋವು ನಿಮಗೆ, ಉದಾಹರಣೆಗೆ ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಇತ್ತೀಚೆಗೆ ಬಂದಿರೋ ನೋವುಗಳಿಗೆ ನಾವು ಐಸ್ ಪ್ಯಾಕನ್ನು ಯೂಸ್ ಮಾಡ್ಬೋದಾಗಿದೆ. ಯಾರಿಗೆ ಸಯಾಟಿಕ ನೋವು ಅನ್ನೋದು 8 ವಾರಗಳಿಂದ ಜಾಸ್ತಿ ಅಥವಾ 8 ವಾರಗಳ ಮೇಲ್ಪಟ್ಟು ಬಂದು ಹಳೆಯದಾಗಿದೆ ಅಂತ ಹೇಳಿದರೆ ಅವರೆಲ್ಲರೂ ಕೂಡ ಹಾಟ್ ಬ್ಯಾಗನ್ನು ಯೂಸ್ ಮಾಡೋದು ತುಂಬ ಉಪಯುಕ್ತವಾಗಿರುತ್ತೆ. ಹಾಗಾದರೆ ಈ ಸಯಾಟಿಕ ನೋವನ್ನು ವಿತೌಟ್ ಆಪರೇಷನ್ ನಾವು ಕ್ಯೂರ್ ಮಾಡ್ಕೊಳ್ಬೋದಾ ಅಂತ ನೋಡಿದ್ರೆ 100% ನಾವು ಕ್ಯೂರ್ ಮಾಡ್ಕೊಳ್ಬೋದು. ಯಾವಾಗ ಅಂತ ಹೇಳಿದರೆ, ನಾವು ಈ ಸಯಾಟಿಕ ನೋವನ್ನು ತುಂಬ ಸಿವಿಯರ್ ಆಗಿ ತೆಗೆದುಕೊಳ್ತೇನೆ ಸಯಾಟಿಕ ನೋವು ಸ್ಟಾರ್ಟ್ ಆದಾಗಲೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದಾಗ ಮಾತ್ರ ಇದನ್ನು ಕ್ಯೂರ್ ಮಾಡ್ಕೊಳ್ಬೋದು. ಸಯಾಟಿಕ ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಮುಂಜಾಗ್ರತಾ ಕ್ರಮಗಳೇನಪ್ಪ ಅಂತ ಹೇಳಿದರೆ, ಆಲ್ಟರ್ನೇಟಿವ್ ಮೆಡಿಸಿನ್ಸಲ್ಲಿ ನಮಗೆ ಅಕ್ಯುಪಂಕ್ಚರ್ ಥೆರಪಿ ಸಿಗುತ್ತೆ, ಕಪ್ಪಿಂಗ್ ಥೆರಪಿ ಸಿಗುತ್ತೆ, ಮತ್ತು ಕೈರೋಪ್ರಾಕ್ಟಿಕ್ ಥೆರಪಿ ಸಿಗುತ್ತೆ, ಮತ್ತು ಸ್ಟೀಮ್ ಥೆರಪಿ ಸಿಗುತ್ತೆ. ಅದರ ಜೊತೆಗೆ ಎಕ್ಸಸೈಸ್ ಥೆರಪಿ ಸಿಗುತ್ತೆ. ಇವೆಲ್ಲ ಥೆರಪಿಗಳ ಮೂಲಕ ಈ ಸಯಾಟಿಕ ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ಈ ಎಲ್ಲ ಥೆರಪಿಗಳು ಕೂಡ ನಮ್ಮ ಹೀಲಿಂಗ್ ಹ್ಯಾಂಡ್ ಅಕ್ಯುಪಂಕ್ಚರ್ ಕ್ಲಿನಿಕಲ್ಲಿ ಲಭ್ಯವಿರುತ್ತೆ. ಯಾರೆಲ್ಲ ಸಯಾಟಿಕ ನೋವಿನಿಂದ ಬಳಲ್ತಾ ಇದ್ದೀರಿ ಅವರೆಲ್ಲರೂ ಕೂಡ ತಕ್ಷಣವೇ ನಿಮ್ಮ ಹತ್ತಿರದ ಡಾಕ್ಟರ್ನ ಬಳಿ ಸಲಹೆ ತೆಗೆದುಕೊಂಡು ಚಿಕಿತ್ಸೆ ತೆಗೆದುಕೊಳ್ಳೋದು ಉತ್ತಮ. ಒಂದು ವೇಳೆ ನಿಮಗೆ ಆಲ್ಟರ್ನೇಟಿವ್ ಥೆರಪೀಸ್ ಈ ಎಲ್ಲ ಥೆರಪಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ಕ್ಲಿನಿಕ್ಗೆ ಬಂದು ಈ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಸಯಾಟಿಕ ನೋವನ್ನು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ನಮ್ಮ ಕ್ಲಿನಿಕ್ನ ವಿಳಾಸವನ್ನು ಈ ಕೆಳಗಡೆ ಹಾಕ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾವು ಕೊಟ್ಟಿರ್ತೀವಿ. ಯಾರಿಗೆಲ್ಲ ಚಿಕಿತ್ಸೆಯ ಅಗತ್ಯವಿದೆ ಅವರು ಈ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸ್ಬೋದು. ಜೊತೆಗೆ ಈ ಚಿಕಿತ್ಸೆಯನ್ನು ತೆಗೆದುಕೊಂಡು ನಿಮ್ಮ ಇರುವ ನೋವುಗಳು ಅಥವಾ ಸಯಾಟಿಕ ನೋವನ್ನು ನೀವು ಗುಣಪಡಿಸ್ಕೊಳ್ಳೋಕ್ಕೆ ಅತ್ಯುತ್ತಮವಾಗಿ ನಮ್ಮ ಬಳಿ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಈ ಸಯಾಟಿಕ ನೋವು ವಿತೌಟ್ ಆಪರೇಷನ್ ಕ್ಯೂರ್ ಮಾಡ್ಬೋದಾ ಅಂತ ನೀವು ತಿಳ್ಕೊಳ್ಬೇಕಾದ್ರೆ, ಇದನ್ನು 100% ಯಾವುದೇ ಆಪರೇಷನ್ಗಳ ಸಹಾಯವಿಲ್ಲದೇ ನಾವು ಸಯಾಟಿಕ ನೋವನ್ನು ಕ್ಯೂರ್ ಮಾಡ್ಕೊಳ್ಬೋದಾಗಿದೆ. ಯಾವಾಗ ಅಂತ ಹೇಳಿದರೆ, ನಮ್ಮ ಬಳಿ ಅಕ್ಯುಪಂಕ್ಚರ್ ಥೆರಪಿ ಇದೆ, ಕೈರೋಪ್ರಾಕ್ಟಿಕ್ ಥೆರಪಿ ಇದೆ, ಮತ್ತು ಮಸಾಜ್ ಥೆರಪಿ ಇದೆ, ಮತ್ತು ಸ್ಟೀಮ್ ಥೆರಪಿ ಇದೆ, ಮತ್ತು ಎಕ್ಸಸೈಸ್ ಥೆರಪಿ ಇದೆ. ಇವೆಲ್ಲ ಥೆರಪಿಗಳ ಮುಖಾಂತರ ನೀವು ಟ್ರೀಟ್ಮೆಂಟ್ ತಗೊಂಡಲ್ಲೇ ಆದಲ್ಲಿ 100ಕ್ಕೆ 100ರಷ್ಟು ನೀವು ಈ ನೋವನ್ನು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ಒಂದು ವೇಳೆ ನಿಮಗೆ ಈ ಚಿಕಿತ್ಸೆಯ ಅಗತ್ಯವಿದ್ದಲ್ಲಿ ಈ ಕೆಳಗಡೆ ನಮ್ಮ ಕ್ಲಿನಿಕ್ನ ವಿಳಾಸವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಸಂಪರ್ಕದ ನಂಬರನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ಳಿ. ಇಲ್ಲಿ ಬಂದು ನೀವು ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದ ಈ ಸಯಾಟಿಕ ನೋವಿಂದ ನೀವು ಗುಣಮುಖರಾಗ್ಬೋದು. ಯಾವಾಗ ಅಂತ ಹೇಳಿದರೆ, ನೀವು ಕೂಡ ನಮ್ಮ ಚಿಕಿತ್ಸೆಯ ಜೊತೆಗೆ ಮನೆಯಲ್ಲಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಮತ್ತು ನಾವು ಹೇಳಿದ ಹಾಗೆ ನಿಯಮಿತವಾಗಿ ಮತ್ತು ನಿಗದಿತ ಸಮಯಕ್ಕೆ, ಅಂದರೆ ಬೆಳಗ್ಗೆ ಮತ್ತು ಸಂಜೆ ನಾವು ಹೇಳಿದ ಅಥವಾ ನಾವು ಹೇಳಿಕೊಟ್ಟಂತಹ ವ್ಯಾಯಾಮಗಳನ್ನು ಮಾಡುವುದರ ಮುಖಾಂತರನೂ ಕೂಡ ನೀವು ಈ ಸಯಾಟಿಕ ನೋವಿನಿಂದ ಹೊರಬರ್ಬೋದಾಗಿದೆ. ಮೊದಲನೇದಾಗಿ ನಿಮ್ಮ ನೋವು ಸಯಾಟಿಕನ ಅಥವಾ ಬ್ಯಾಕ್ ಪೇಯ್ನ ಅಥವಾ ಡಿಸ್ಕ್ ಬಲ್ಜಾ ಅಥವಾ ಸ್ಲಿಪ್ ಡಿಸ್ಕಾ, ಇವುಗಳಲ್ಲಿ ಯಾವುದು ಅನ್ನೋದನ್ನು ನೀವು ಖಚಿತಪಡಿಸ್ಕೊಳ್ಬೇಕಾಗಿದೆ. ಒಂದು ವೇಳೆ ಬ್ಯಾಕ್ ಪೇಯ್ನ್ ಇದ್ದರೂ ಸಹ, ಸ್ಲಿಪ್ ಡಿಸ್ಕ್ ಇದ್ದರೂ ಸಹ, ಡಿಸ್ಕ್ ಬಲ್ಜ್ ಆಗಿದ್ರೂ ಸಹ, ಯಾರೆಲ್ಲ ನಿದ್ರಾಹೀನತೆಯಿಂದ ಬಳಲ್ತಿದ್ದಾರೆ ಅವರು ಕೂಡ, ಅಥವಾ ಮಂಡಿ ನೋವಿಂದ ಬಳಲ್ತಿದ್ರೆ, ಅಥವಾ ಕುತ್ತಿಗೆ ನೋವು ಅಂದರೆ ಕತ್ತು ನೋವಿಂದ ಬಳಲ್ತಿದ್ರೆ, ಅಥವಾ ಶೋಲ್ಡರ್ ನೋವು ಭುಜದ ನೋವಿಂದ ಬಳಲ್ತಾ ಇದ್ರೆ,
ಒಂದು ವೇಳೆ ಶುಗರ್ ಇರೋರು ಕೂಡ ಫ್ರೋಝನ್ ಶೋಲ್ಡರ್ ಅಂದರೆ ಕೈ ಎತ್ತೋದಕ್ಕೂ ಬರಲ್ಲ, ಅಷ್ಟು ನೋವನ್ನು ಅನುಭವಿಸ್ತಾ ಇರ್ತಾರೆ, ಅವ್ರಿಗೂ ಕೂಡ, ಅಥವಾ ಆಂಕ್ಲೋಸಿಂಗ್ ಸ್ಪಾಂಡಿಲೋಸಿಸ್ ಅಂತ ನಾವೇನು ಹೇಳ್ತೀವಿ ಅದರಿಂದನೂ ಕೂಡ ಬಳಲ್ತಿರೋರು ಸಹ ನಮ್ಮ ಬಳಿ ಬಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದಾಗಿದೆ. ನಾವು ಹಲವಾರು ರೀತಿಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು, VIPsಗಳಾಗಿರ್ಬೋದು, ಚಲನಚಿತ್ರ ನಟರುಗಳಾಗಿರ್ಬೋದು, ಅಥವಾ ಇನ್ನೂ ಹಲವರಿಗೆ ನಾವು ಈ ಚಿಕಿತ್ಸೆಗಳ ಮೂಲಕ ಇವೆಲ್ಲ ನೋವುಗಳನ್ನು ಸಹ ಗುಣಪಡಿಸಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಅದರ ಮುಖೇನ ನೀವು ನಮ್ಮ ಕ್ಲಿನಿಕ್ಗೆ ಭೇಟಿ ಕೊಟ್ಟು ಒಂದು ಒಳ್ಳೆಯ ಮತ್ತು ಉತ್ತಮ ಚಿಕಿತ್ಸೆಯನ್ನು ಪಡೆಯೋದ್ರ ಮುಖಾಂತರ ನಿಮಗೆ ಯಾವುದೇ ನೋವು ಇದ್ದರೂ ಕೂಡ ಅದರಿಂದ ಗುಣಮುಖರಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಈ ರೀತಿಯ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳಿಗೆ ನೀವು ಈ ಕೆಳಗಡೆ ಕಂಡಂತಹ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸ್ಬೋದು. ಅದರ ಟಾಪಿಕ್ ಬಗ್ಗೆ ನಾವು ಖಂಡಿತವಾಗಿಯೂ ವಿಡಿಯೋ ಮೂಲಕ ಅದರ ಒಂದು ಉಪಯುಕ್ತತೆ ಅಥವಾ ಏನು ಮಾಡಬೇಕು ಅನ್ನೋದನ್ನು ನಾವು ಖಂಡಿತವಾಗಿಯೂ ನಿಮಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ. ಯಾರೆಲ್ಲ ಈ ನೋವುಗಳಿಂದ ಬಳಲಿರೋರಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇಯ್ನ್, ಶೋಲ್ಡರ್ ಪೇಯ್ನ್, ನೆಕ್ ಪೇಯ್ನ್, ಇವರೆಲ್ಲ ಯಾರ್ಯಾರಿಗಿರುತ್ತೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಮ್ಯಾಕ್ಸಿಮಮ್ ಆಗಿ ಶೇರ್ ಮಾಡಿ ಈ ವಿಡಿಯೋದ ಉಪಯುಕ್ತತೆ ಅವ್ರಿಗೂ ಕೂಡ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದರ ಜೊತೆಗೆ ಹಲವಾರು ವ್ಯಕ್ತಿಗಳು ಕೂಡ ನಮಗೆ ಇಂದಿನ ವಿಡಿಯೋದಲ್ಲಿ ಕೇಳ್ತಾ ಇದ್ದಾರೆ, ಸರ್ ಬ್ಯಾಕ್ ಪೇಯ್ನ್ ಇದ್ದರೆ ಯಾವ ವ್ಯಾಯಾಮಗಳನ್ನು ಮಾಡಬೇಕು, ಸರ್ ನೆಕ್ ಪೇಯ್ನ್ ಇದ್ದರೆ ಯಾವ ವ್ಯಾಯಾಮಗಳನ್ನು ಮಾಡಬೇಕು, ಸರ್ ಫ್ರೋಝನ್ ಶೋಲ್ಡರ್ಗೆ ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅವರಿಗೋಸ್ಕರ ಇವಾಗಲೂ ಕೂಡ ಯಾರಿಗೆ ಯಾವ ಪೇಯ್ನಿಗೆ ಎಕ್ಸಸೈಸ್ ಬೇಕು ಅನ್ನೋದನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸರಿಯಾದ ಎಕ್ಸಸೈಸ್ಗಳನ್ನು ನಾವು ವಿಡಿಯೋ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತೀವಿ. ಇನ್ನೂ ಯಾರೆಲ್ಲ ಈ ಸಯಾಟಿಕ ನೋವು ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ನೋವುಗಳಾಗಿರ್ಬೋದು ನಿಮಗೇನಾದರೂ ಕನ್ಫ್ಯೂಷನ್ ಇದ್ದಲ್ಲಿ ನಮ್ಮ ಚಿಕಿತ್ಸೆಗೆ ಒಮ್ಮೆ ಭೇಟಿ ಕೊಡುವ ಮುಖಾಂತರ ಎಲ್ಲವನ್ನೂ ಕೂಡ ನೀವು ತಿಳ್ಕೊಳ್ಬೋದಾಗಿದೆ. ನಮ್ಮ ಕ್ಲಿನಿಕ್ನಲ್ಲಿ ನಿಮಗೆ ಸಮಾಲೋಚನೆ ಅಂದರೆ ಕನ್ಸಲ್ಟಿಂಗ್ ಫೀಸ್ ಅಂತ ಏನೂ ಇರೋದಿಲ್ಲ. ಕನ್ಸಲ್ಟಿಂಗ್ ಇಲ್ಲಿ ಫ್ರೀ ಆಗಿರುತ್ತೆ. ಎಲ್ಲರೂ ಕೂಡ ಬಂದು ಫ್ರೀಯಾಗಿ ಕನ್ಸಲ್ಟನ್ನು ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಚಿಕಿತ್ಸೆಯ ಅಗತ್ಯವಿದ್ದರೆ ಮಾತ್ರ ನಾವು ಚಿಕಿತ್ಸೆಯನ್ನು ರೆಫರ್ ಮಾಡ್ತೀವಿ. ಚಿಕಿತ್ಸೆ ಏನು ನೀಡಿಲ್ಲ, ನಿಮ್ಮ ಆಹಾರ ಪದ್ಧತಿ ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೂ ಸಹ ಸಾಕು, ನಿಮಗೆ ಚಿಕಿತ್ಸೆ ನೀಡಿಲ್ಲ ಅಂತ ಹೇಳಿದರೆ ನಿಮಗೆ ನಾವು ಸಲಹೆಯನ್ನು ಕೊಟ್ಟು ಕೂಡ ಕಳಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಹಾಗೂ ಇನ್ನೊಂದು ಮಾತು ಹೇಳ್ತೀನಿ, ಎಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಂಜೆ ವ್ಯಾಯಾಮವನ್ನು ಮಾಡೋದರಲ್ಲಿ ತಲ್ಲೀನರಾಗಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರೋದ್ರಿಂದ, ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿಯಾಗಿರೋದ್ರಿಂದ, ನಿಮ್ಮ ಆರೋಗ್ಯ ನಿಮ್ಮ ಭವಿಷ್ಯ ಆಗಿರೋದ್ರಿಂದ, ನಿಮ್ಮ ಆರೋಗ್ಯ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಆಗಿರೋದ್ರಿಂದ, ಆಮೇಲೆ ನೀವು ನಿಮ್ಮ ಕಾಲಿನ ಮೇಲೆ ಏನು ನಿಂತ್ಕೊಳ್ಬೇಕು ಅಂತ ಏನು ಅಂದ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ, ಯಾರು ನನಗೆ ಏಜ್ ಆದಮೇಲೆ ಯಾರ ಸಹಾಯವಿಲ್ಲದೇ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ದೈನಂದಿನ ವ್ಯಾಯಾಮ ಮಾಡೋದ್ರಲ್ಲಿ ತೊಡಗಿಸ್ಕೊಳ್ಳೇಬೇಕಾಗಿರುತ್ತೆ. ಯಾಕೆಂದರೆ ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಅನ್ನೋದನ್ನು ನೀವು ಮರಿಬಾರ್ದಾಗಿರುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗಿದೆ, ಯಾರಿಗೆಲ್ಲ ಇಷ್ಟವಾಗಿಲ್ಲ ಅಂತ ನೀವು ಡೈರೆಕ್ಟ್ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಅಂದರೆ ಹೆಲ್ತ್ ಟಿಪ್ಸ್ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪೇಜ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ, ಅಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಹಾಗೂ ನಮ್ಮ ಪೇಜ್ ಬಂದುಬಿಟ್ಟು ಫೇಸ್ಬುಕ್ನಲ್ಲೂ ಇದೆ. ಇವುಗಳೆಲ್ಲದರಲ್ಲೂ ಕೂಡ ನೀವು ಹೋಗಿ ಸರ್ಚ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡೋದ್ರ ಮುಖಾಂತರ ನಾವು ಹಾಕುವಂತಹ ಪ್ರತಿನಿತ್ಯದ ವಿಡಿಯೋಗಳನ್ನು ಕೂಡ ನಿಮಗೆ ತಲುಪಿಸ್ಕೊಳ್ಳಿ. ಹಾಗೂ ನಾವು ಹೇಳುವಂಥ ಟಿಪ್ಸ್ಗಳನ್ನು ನೀವು ಬಳಸ್ಕೊಂಡು ನೀವು ಆರೋಗ್ಯವಂತ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.